ಈಗ ಮೊನ್ನೆ ಪೂಜೆ ಮಾಡಿದ್ವಿ ಇಲ್ಲೇ. ನಾಳೆನೂ ಒಂದು 29 ಕೋಟಿ ಇದು ಒಂದು ಜಕ್ನಹಳ್ಳಿ ಭಾಗದ ಈ ಕದಲಗೆರೆ ಅಲ್ಲಿ ಭಾಗಕ್ಕೆ 33-34 ಕೆರೆಗಳನ್ನು ಸೇರಿಸಿ ಅದನ್ನು ಅಭಿವೃದ್ಧಿ ಮಾಡಕ್ಕೆ ಮಾಡಿದ್ವಿ. ನಾಳೆ ಬೆಳಿಗ್ಗೆ ಪುನಃ 5 ಕೋಟಿ ವೆಚ್ಚದಲ್ಲಿ ಸುಂಕತಣ್ಣವ್ರದ್ದು ಏನು ಬಿಟ್ಟೋಗಿದ್ದ ಕೆರೆಗಳೇನಿದ್ವು ಕೆರೆ ಕಟ್ಟೆಗಳು ಅದಕ್ಕೆ ಮಾಡಿದ್ವಿ. ಸೊ ಈ ಥರ ಕುಡಿಯುವ ನೀರು ಸಮಸ್ಯೆ ಇದೆ. ಸುಮಾರು ಊರುಗಳಲ್ಲಿ ಈಗ ಎಷ್ಟೊಂದು ಕಡೆ ಬೋರ್ವೆಲ್ಗಳು ಡ್ರೈ ಆಗಿದೆ. ಅದಕ್ಕೆ ಕಂಟೆಂಜೆನ್ಸಿ ಕೊಟ್ಟಿದ್ದೀವಿ ಪ್ರತಿ ಪಿ ಡಿ ಒಗಳಿಗೂ. ಈಗ ಬೋರ್ವೆಲ್ ಕಾವೇರಿ ನೀರು ಸಮಸ್ಯೆ ಆದರೆ ಲೋಕಲಲ್ಲಿ ಯಾವ ಥರ ನಿರ್ವಹಣೆ ಮಾಡಬೇಕು, ಅದ್ರ ಜೊತೆಗೆ ಲಾಸ್ಟ್ ರೆಸಾರ್ಟಾಗಿ ನಾವು ಬೋರ್ವೆಲ್ ಅಡಿಷ್ನಲ್ ಬೇಕು ಅಂದರೆ ಕೊರ್ಸೋಕ್ಕೂ ಅನುದಾನಗಳನ್ನು ಇಟ್ಟಿದ್ದೀವಿ ಇದರಲ್ಲಿ. ಸೊ ಅದನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. KEBದು ಸಮಸ್ಯೆ, ಕುಡಿಯೋ ನೀರಿಗೆ ಸಮಸ್ಯೆ ಆಯಿತು. ಸೊ ವಿದ್ಯುತ್ ಶಕ್ತಿದು ಅದ್ರದ್ದು ನಿರ್ವಹಣೆ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತು, ಲಾಸ್ಟ್ ವೀಕ್ ಸುಮಾರು KEBದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಒಂದು 2-3 ದಿನ ನೀರು ಕೊಡೋಕ್ಕಾಗಿರಲಿಲ್ಲ IP ಸೆಟ್ಗಳಿಗೆ. ಅದ್ರ ಜೊತೆಗೆ ಬಿಸಿಲು ಜಾಸ್ತಿ ಇತ್ತು. ಸೊ ಅದಕ್ಕೆ ಇವಾಗ ಸರಿಪಡಿಸಿದ್ದೀವಿ. ಗಾಳಿ ಇದರಿಂದ ಸುಮಾರು ಕಂಬಗಳು ಬಿದ್ದೋಗಿದ್ವು, ಅದನ್ನು ಲೈನ್ಗಳನ್ನು ಸರಿ ಮಾಡಿಸ್ತಾ ಇದ್ದೀವಿ. ಅಡಿಷ್ನಲ್ ಸ್ಟೇಷನ್ಗಳನ್ನು ಮಂಜೂರು ಮಾಡಿಸ್ತಾ ಇದ್ದೀವಿ. ಇನ್ನೂ ಬೇಬಿದು ಶುರು ಮಾಡಬೇಕು. ಈಗ ಮೊನ್ನೆ ಚೀಕ್ನಳ್ಳಿ ಈ ಭಾಗದಲ್ಲಿ ಚೀಕ್ನಳ್ಳಿದು ಮಾಡಿದ್ದೀವಿ. ಇನ್ನೆರಡು ಆನ್ವಾಳಲ್ಲಿ ಒಂದು ದೊಡ್ಡ ಸ್ಟೇಷನ್ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ಕೆನ್ನಾಳ ಹತ್ರ ಮಾಡಿಸ್ತಾ ಇದ್ದೀವಿ. ಸೊ ಇದೆಲ್ಲ ಕೆಪಾಸಿಟಿ ಜಾಸ್ತಿ ಆಯ್ತಾ ಇರೋದ್ರಿಂದ ನಾವು ಅಡಿಷ್ನಲ್ ಏನೇನು ಅನುದಾನಗಳು ತಂದು ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ಶುದ್ಧ ಕುಡಿಯುವ ಘಟಕಗಳು ಕೆಲವು ಕಡೆ ನಿಂತೋಗ್ಬಿಟ್ಟಿದೆ. ಎಕ್ಸಾಂಪಲ್ ಇಲ್ಲೇನೆ 2 ತಿಂಗಳಾಗಿದೆ ಈ ಊರಲ್ಲಿ ನಿಂತಾಗಿ ಪಾಪ. ಇದು ನೀವು ಹೇಳಿದ್ದು 100% ಕರೆಕ್ಟು. ಸುಮಾರು ಕಡೆ ಅದೇನಿದೆ ಹ್ಯಾಂಡ್ ಓವರ್ ತಗೋತಾರೆ, PDOಗಳು ಮ್ಯಾನೇಜ್ ಮಾಡಬೇಕು. ಸುಮಾರು ಎಷ್ಟೊಂದು ಕಡೆ ಹ್ಯಾಂಡ್ ಓವರ್ ಆಗಿರಕ್ಕಿಲ್ಲ, ಕಾಂಟ್ರಾಕ್ಟ್ರು ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ಇದು ನಿರ್ವಹಣೆ ಸರಿಗೆ ಆಯ್ತಾ ಇಲ್ಲ. ಇದು ಎಲ್ಲ ಹಳ್ಳಿಗಳು ಈಗ ನಾವು ಇದು ಎಲ್ಲ ಊರುಗಳಲ್ಲೂ ಶುರು ಮಾಡ್ತೀವಿ, ಅದು ಸರಿಯಾಗಿ PDOಗಳ ಮೇಲೆ ನೀರಾವರಿ ಅಧಿಕಾರಿಗಳು ಇವರು ಸುಬ್ಬ ಬೆಳ್ಕರ್ ಬರ್ತಾ ಇದ್ದಾರೆ. ಆಮೇಲೆ ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ ಅಧಿಕಾರಿಗಳು. ಅದೊಂದು ನೀವು ಹೇಳ್ದಂಗೆ ಅದನ್ನು ಮೊನ್ನೆ ಮೀಟಿಂಗಲ್ಲಿ ಅದನ್ನು ಏನು ಟಾಸ್ಕ್ ಫೋರ್ಸ್ ಮೀಟಿಂಗನ್ನು ಮಾಡಿದ್ವಿ. ಇದು ಎಕ್ಸಾಕ್ಟ್ಲಿ ಅದೇನೇ ಹೇಳಿದ್ವಿ. ಈಗ ನಾವೇನು ಹೇಳಿದ್ವಿ, ಪಂಚಾಯತಿ ಓನರ್ ಯಾರು? PDO. ಸೊ ಆ ಪಂಚಾಯತಿ ಓನರು ನೀವು ಜವಾಬ್ದಾರಿ ತಗೋಬೇಕು. ಮಿಕ್ಕಿದ್ದವರೆಲ್ಲ ನಾವೆಲ್ಲ ಸರ್ವಿಸ್ ಮಾಡ್ತೀವಿ. ನಿಮಗೆ KEB ಸಮಸ್ಯೆ ಆಯಿತಾ, ನಾವು ಬಂದು ಸರ್ವಿಸ್ ಮಾಡ್ತೀವಿ. ನೀರು ಸಮಸ್ಯೆ ಆಯಿತಾ, ನಾವು ಬಂದು ಬೇರೆ ಡಿಪಾರ್ಟ್ಮೆಂಟ್ಗಳು ಬಂದು. ಸೊ ಆ ಥರ ಅವ್ರಿಗೆ ಹೇಳಿದ್ದೀವಿ. ಯಾಕಂದರೆ ಅವ್ರಿಗೆ ಬಂದು ಮಾಡಿಲ್ಲ, ಇದೊಂದೇ ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ಅವ್ರು ಮಾಡಬೇಕು. ಯಾರು ಓನರ್ಶಿಪ್ ತಗೊಳ್ಳೋಕ್ಕೆ ರೆಡಿ ಆಗಿಲ್ಲ. PDO ಸರ್ ಹ್ಯಾಂಡ್ ಓವರೇ ತಗೋತಾ ಇಲ್ಲ ಸರ್. ಇನ್ನೊಂದು ಸರ್, ಈಗ ಮಳೆ ತೀರ ಕಡಿಮೆ ಆಗಿದೆ, ಬರಗಾಲ ಇದೆ, KRS ಅಲ್ಲಿ ನೀರು ಕಮ್ಮಿ ಆಗ್ತಿದೆ. ಪ್ರತಿ ವರ್ಷದ ಈ ಸಲ ಕಾವೇರಿ ಸಮಸ್ಯೆ ಸೃಷ್ಟಿ ಆಗುತ್ತಾ? ತಮಿಳುನಾಡು ಸಂಬಂಧಪಟ್ಟಂಗೆ ಏನಾದ್ರು ಖ್ಯಾತೆ ಶುರು ಮಾಡ್ತಾರೆ ಅಥವಾ ಕಾವೇರಿ ಸಮಸ್ಯೆ ಏನಾದ್ರು ಸೃಷ್ಟಿ ಆಗೋದು ಅದ್ರ ಬಗ್ಗೆ ಏನಾದ್ರು ಒಂದು ಚರ್ಚೆ ನಡೆದಿದೆ ಸರ್ ಸರ್ಕಾರದ ಲೆವೆಲಲ್ಲಿ? ನಡೀತು. ICC ಮೀಟಿಂಗ್ ಆಯಿತು. ಅದರಲ್ಲೂ ಇದನ್ನು ನೀರು ಏನು ಎಷ್ಟು ಡ್ಯಾಮಲ್ಲಿ ಎಷ್ಟಿದೆ ಹೇಮಾವತಿಯಿಂದ ಅದರದ್ದು ಚರ್ಚೆ ಮಾಡಿದ್ದೀವಿ. ಕಳೆದ ಸೋಮವಾರ ಹೇಮಾವತಿ ಮೀಟಿಂಗ್ ಆಯಿತು. ಅದು ಶುಕ್ರವಾರದಿಂದ ಒಂದು ವಾರದಿಂದ ICC ಮೀಟಿಂಗ್ ಆಯಿತು. ಇವಾಗ ತನಕ ಯಾವ ಸೂಚನೆ, ಈಗ ನಾಳಿದ್ದು ಮಳೆ ಆಗುತ್ತೆ. ಸೊ ಇವತ್ತು ಸಾಯಂಕಾಲದಿಂದನೇ ಪ್ರಾರಂಭ ಆಗ್ಬೋದು. ಅದು 2 ದಿನ ಬಿಟ್ಟು ಪುನಃ ಅದಾದಮೇಲೆ 5 ದಿನಗಳ ಕಾಲ ಮಳೆ ಆಗಂಥ ಸೂಚನೆ ಇದೆ. ಸೊ ಈ ಥರ ಈಗ ಮಳೆ ಬರೋ ಒಂದು ಇದಿದೆ. ಬಟ್ ಇವಾಗಿನ ಮಾಹಿತಿ ಪ್ರಕಾರ ಎಲ್ಲರೂ ರೆಡಿಯಾಗಿರೋದಂತೂ ಜುಲೈ ಎಂಡ್ ಆಗಸ್ಟ್ ಫಸ್ಟ್ ವೀಕ್ ತನಕ ಏನು ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ವರ್ಸ್ಟ್ ಕೇಸ್ ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ನಾವೆಲ್ಲ ಮಾತುಕತೆ ಮಾಡ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ಅದು ಆ ಥರ ಸಮಸ್ಯೆ ಆಗಲ್ಲ. ಯಾವುದು ಕಾವೇರಿ ಇಶ್ಯೂದು ಬರೋಕ್ಕೆ ಈಗ 92 ಅಡಿಗಿಂತ ಜಾಸ್ತಿ ಇತ್ತು. ಅದು ಈಗ 12ನೇ ತಾರೀಕಿಂದ ಒಂದು ಕಟ್ ನೀರು ಬಿಡುಗಡೆ ಮಾಡಬೇಕಂತ ಡಿಸ್ಕಷನ್ ಮಾಡಿ ಅದನ್ನು ಫೈನಲೈಸ್ ಮಾಡೈತೆ. ಸೊ ಅದು ಬಿಟ್ಟರೂ ನಮಗೆ ಸಾಕಷ್ಟು ನೀರು ಇರುತ್ತೆ. ಜುಲೈ ಎಂಡ್ ಆಗಸ್ಟ್ ಸೆಕೆಂಡ್ ವೀಕ್ ತನಕ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಕೆಲಸ ಆಗಿರೋದು ಕಾಮಗಾರಿ ಶುರು ಮಾಡ್ತೀವಿ. ಅದನ್ನು ಈಗ ಏನಂದರೆ ನೀರು ಕಮ್ಮಿ ಆಗಬೇಕಿತ್ತು. ಅದಾದಮೇಲೆ ನಿಮಗೆ ಗೊತ್ತಿರೋದು ಹೋದ ವರ್ಷ ಆಯಿತು. ಅದಾದಮೇಲೆ ಈಗ ನೀರು ಎಲ್ಲಿ ಕಮ್ಮಿ ಇದೆ ಅದರಲ್ಲಿ ಮಾಡೋಕ್ಕೆ ಸಾಧ್ಯ. ಅಡಿಷ್ನಲಿ ಡಿಸ್ಟ್ರಿಬ್ಯೂಟ್ರೀಸ್ಗಳೆಲ್ಲ ನಾವು ಅಪ್ಗ್ರೇಡ್ ಮಾಡಬೇಕು. ಈಗ ಕೊನೆ ಭಾಗಕ್ಕೆ ನೀರು ಹೋಯ್ತಾ ಇಲ್ಲ. ಸೊ ಅದಕ್ಕೆಲ್ಲನೂ ಈಗ ಕಾಮಗಾರಿಗಳನ್ನು ಅದನ್ನು ಸೇರಿದಂಗೆ ಹೇಮಾವತಿ ಮತ್ತು VC 2 ಕಡೆದು ಕೆಲಸ ಶುರು ಮಾಡಿ. ಕರೆಕ್ಟ್. ಆರುಳ್ಳಿದು ಅದು ಇಂಟರ್ಸೆಕ್ಷನ್ನೇ ಸರಿಯಾಗಿ ಮಾಡಿಲ್ಲ.
ಅದು ಎಷ್ಟೊಂದು ನಾವೇ ಎಷ್ಟೊಂದು ಸತಿ ಗುದ್ದಂಗೆ ಹೋಗಿರ್ತೀವಿ. ಸೊ ಅದನ್ನು ಸರಿಪಡಿಸೋಕ್ಕೆ KEB ಅವರಿಂದ ರೆಡಿ ಮಾಡಿಸ್ತಾ ಇದೀವಿ. ಅದನ್ನ ಏನಾದರೂ ಬೇರೆ ಮಾಡಿಸ್ಬೇಕು, ಇಲ್ಲ ಬ್ರಿಡ್ಜ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಈಗ ಇಷ್ಟು ಅಗಲ ಜಾಗ ಐತೆ, ಬ್ರಿಡ್ಜ್ ಮಾತ್ರ ಇಷ್ಟೇ ಇದೆ. ಸೊ ಅನ್ಸೈಂಟಿಫಿಕ್ ಆಗಿ ಅದನ್ನು ಮಾಡಿದ್ದಾರೆ. ಬನಘಟ್ಟ ಸೇತುವೆಯಲ್ಲಿ ತನಕ ಸೊ ಮನ್ಘಟ್ಟ ಸೇತುವೆ ಇವಾಗಲೂ ಬಂದು ಯಾರೋ ಒಬ್ರು ಕೇಳಿದ್ರು ಇಲ್ಲಿ ಪಕ್ಕದಲ್ಲೇ, ಅದು ಈಗಿರೋ ಸೇತುವೆನೇ ಓಪನ್ ಮಾಡ್ತಾರೆ. ಸೊ ಅಲ್ಲೇನು ಅದು ಇಲ್ಲ ತಾತ್ಕಾಲಿಕ ಅಲ್ಲ, ಅದು ಟೆಸ್ಟಿಂಗ್ ಎಲ್ಲ ಪಾಸ್ ಆಗಿದೆ. ಸೊ ಅದು ನಮ್ಗೆ ಕಣ್ಣಿಗೆ ಹಿಂಗೆ ಸ್ಯಾಗ್ ಆಗೈತೆ ಅಂತ ಕಾಣಿಸ್ತದೆ, ಅದು ಎಕ್ಸ್ಪೆಕ್ಟೆಡ್. ಅಲ್ಲೇನ್ ಬರ್ತಾ ಇದೆ ಅಂದ್ರೆ ಗುತ್ತಿಗೆದಾರರು ಮತ್ತೆ ಇವ್ರ ನಡುವೆ ಅದೇ ಸರ್ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ವರದಿ ಕೊಟ್ಟಿದ್ರಂತ ಮಾಹಿತಿ ಇಲ್ಲ, ಅದನ್ನ ನಾನು ತರಿಸ್ಕೊಂಡ್ವಿ. ಮತ್ತೆ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವರೆಲ್ಲ ಬಂದು ಚೆಕ್ ಮಾಡಿ ಇದ್ರ ಮೇಲೆ ಟ್ರಾಫಿಕ್ ಹೋಗ್ಬೋದು, ಇದರಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ. ಡಿಸೈನ್ ಆಸ್ ಪಾರ್ಟ್ ಆಫ್ ದ ಡಿಸೈನ್ ಹಿಂಗೆ ಸ್ಯಾಗ್ ಆಯ್ತಿದೆ ಅನ್ನೋದು ಅದು ಅವ್ರಿಗೂ ಗೊತ್ತಿತ್ತು. ಮಧ್ಯ ಪಿಲ್ಲರ್ ಇರೋಂಥ ಡಿಸೈನ್ ಮಾಡಬೇಕಿತ್ತು, ಬಟ್ ಇರೋದನ್ನ ಏನು ಸಮಸ್ಯೆ ಇಲ್ಲ ಅಂತ ಸರ್ಟಿಫೈ ಮಾಡಿದ್ದಾರೆ. ನಾವು 2 ಅಲ್ಲ 3 ಅಲ್ಲ 4-5 ಬಾರಿ ಮೀಟಿಂಗ್ ಮಾಡಿ ಅದು ಗ್ಯಾರಂಟಿನಾ ಅಂತ ಕೇಳ್ಕೊಂಡಿದ್ದೀವಿ. ಆಮೇಲೆ ಮೊದಲೇ ಅಪಘಾತ ಆಗಿ ಆ ಭಾಗದಲ್ಲಿ ನಿಮಗೆ ಗೊತ್ತಿರುತ್ತದು, ಅದನ್ನು ಓಪನ್ ಮಾಡಿಸ್ತೀವಿ. ಆ ರಸ್ತೆ ಅದು ಸರಿ ಮಾಡಬೇಕಲ್ಲ, ಬೇಗ ಓಪನ್ ಮಾಡೋದಕ್ಕೆ ಈ ಲಾಸ್ಟ್ ಟೈಮ್ ಸೆಷನಲ್ಲೂ ಅದನ್ನೇ ರೈಸ್ ಮಾಡಿದ್ವಿ. ಅದನ್ನು ಸರ್, ಈಗ ಇದನ್ನು ಹೊರತುಪಡಿಸಿ ವರ್ಣ ಹೋಬಳಿನಲ್ಲಿ ಗುರುಮಾದಹಳ್ಳಿನಲ್ಲಿ ರಾಜ್ಯ ಸರ್ಕಾರ ಏನು ಸರ್ಕಾರಿ ಜಮೀನಿದೆ, ಆ ಸರ್ಕಾರಿ ಜಮೀನಿನಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿಮಾನ್ಸ್ ರೀತಿ ಒಂದು ನರರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋಕ್ಕೆ ಸರ್ಕಾರ ಜಾಗನ ವಶಪಡಿಸ್ಕೊಂಡಿದೆ. ಅದನ್ನು ಬಿಡುಗಡೆ ಮಾಡಿದೆ. ಅಲ್ಲಿ ರೈತ ಸಂಘ ಇಲ್ಲ ಆಸ್ಪತ್ರೆ ಬೇಡ ಇಲ್ಲಿ ಅಂತ ರೈತ ಸಂಘ ಪ್ರೊಟೆಸ್ಟ್ ಮಾಡ್ತಿದೆ. ಒಂದು ಎರಡನೇ ವಿಚಾರ ಏನಪ್ಪ ಅಂದರೆ, ಇವತ್ತೇನು ರೈತ ಸಂಘನ ಬೆಂಬಲ ಕೊಟ್ಟಂಥ ದಲಿತ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಕೂಡ ರೈತ ಸಂಘದ ವಿರುದ್ಧ ತಿರುಗಿ ಬಿದ್ದಿದೆ ಸರ್. ಅಲ್ಲಿ ರೈತ ಸಂಘದವ್ರು ಮಾಡ್ತಿರೋದು ತಪ್ಪು, ಇಲ್ಲಿ ಆಸ್ಪತ್ರೆ ಬೇಕು ಅಂತ ತಮ್ಮ ನಿಲುವೇನು ಸರ್? ಸೊ ಅಲ್ಲಿ ನಾವು ಹೋಗಿ ನೋಡ್ಕೊಂಬಂದಿರೋದು, ಅಲ್ಲಿಗೆ ಹೋಗಿದ್ವಿ, ಜಾಗನ ನೋಡ್ಕೊಂಬಂದಿದ್ದೀವಿ. ಆ ಜಾಗ ಪೂರ್ತಿ ನೀರಾವರಿ ಜಾಗ, ಅಂದರೆ ಅಲ್ಲಿ ಭತ್ತ ಚೆನ್ನಾಗಿ ಬೆಳೆಯೋಂಥ ಜಾಗ. ಹಳ್ಳಿ ಪಕ್ಕದಲ್ಲೇ, ಹಳ್ಳಿ ಸೇರಿದಂಗೆ ಆ ಜಾಗನ ಗುರುತು ಮಾಡಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಹೇಳಬೇಕಾದ್ರೆ ಆ ನೀರಾವರಿ ಪ್ಲಸ್ ಈಗ ಹೊಸದಾಗಿ ಮೊನ್ನೆ ಬಂದಿದ್ದ ಮಾಹಿತಿ, ನಿಮ್ಯಾನ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಇಂಜಿನಿಯರ್ಸ್ ಅಲ್ಲಿ ಹೋಗಿ ಟೆಸ್ಟ್ ಮಾಡಿದಾರಂತೆ. ಅಲ್ಲಿ ಕಷ್ಟ ಕಟ್ಟಕ್ಕೆ ಅಂತ ಹೇಳಿದ್ದಾರೆ ಅವರೇ. ಸೊ ಅನ್ಸೈಂಟಿಫಿಕ್ ಆಗಿ ಅವರು ಜಾಗನ ಚೂಸ್ ಮಾಡಿರೋಂಥದ್ದು. ಆಸ್ಪತ್ರೆ ಕಟ್ಟಬಾರ್ದು ಅಂತಲ್ಲ, ಅದ್ರ ಪಕ್ಕದಲ್ಲೇ ಜಾಗ ಇನ್ನೂ ಸುಮಾರಿದೆ, ಅಂದರೆ ಡ್ರೈ ಇದೆ. ಸೊ ಅಲ್ಲಿ ಮಾಡಿಸಿ ಅಂತ ರೈತರು ಸ್ಥಳೀಯವಾಗಿದ್ದಂಥ ಎಲ್ಲ ರೈತರು ಕೇಳ್ಕೊಂಡಿರೋಂಥದ್ದು. ಸಂಘಟನೆಗಳು ನನಗೆ ನಿಮ್ಮ ಹತ್ರನೇ ಕೇಳಿದ್ರು, ಸಂಘಟನೆಗಳು ಯಾಕಂದ್ರೆ ನಮ್ಮ ಜೊತೆ ಬಂದಾಗ ಎಲ್ಲ ಸಂಘಟನೆಗಳು ಬಂದಿತ್ತು ಹೋರಾಟಕ್ಕೆ. ಸೊ ಅದ್ರ ಬಗ್ಗೆ ಸ್ಥಳೀಯವಾಗಿರೋಂಥ ಡೀಟೇಲ್ಸು ನಮಗೆ ಬೇಕು, ನಮ್ಗೆ ಬಿಡಿಸ್ಕೊಡಿ ಜಾಗ, ಅದ್ರ ಜೊತೆಗೆ ಅನ್ಸೈಂಟಿಫಿಕ್ ಆಗಿದೆ ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ನೋಡಿಲ್ಲ ಡೀಟೇಲ್ಸು, ಬಟ್ ನನ್ನ ಕಿವಿಗೆ ಬಂತು ಮೊನ್ನೆ. ಅದು ನಿಲುವೇನಂದರೆ ಲೋಕಲ್ ಏನು ತಗೊಳ್ತಾರೆ ನಿಲುವು, ಅದ್ರ ಜೊತೆಗೆ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ನಾವು ಬೇಡ ಅಂತಾನೆ ಹೋಗಿ ಅಲ್ಲಿ ಹೇಳ್ಬೋದು. ಅದು ಖುಷ್ಕಿ ಭೂಮಿ ಸರ್, ಅದು ಖುಷ್ಕಿ ಭೂಮಿ ಎರಡೂ ಇದೆ. ದೂರ ಹೋದ್ರೆ